ಶಾರೀರಿಕ, ವಾಚಿಕ ಮತ್ತು ಮಾನಸಿಕ ಪವಿತ್ರತೆಯೇ ಶಕ್ತಿ ಸೂತ್ರ. ಇಡೀ ಜಗತ್ತಿಗೆ ನೀನು ಒಡೆಯನಾಗಬೇಕೆಂದರೆ ಶಕ್ತಿ ಸೂತ್ರವನ್ನು ಪಾಲಿಸು. ಮನದಲ್ಲಿದ್ದದ್ದೇ ಮಾತಿನಲ್ಲಿ ಅನ್ನುವ ವಚನವನ್ನು ನೆನಪಿನಲ್ಲಿ ಇಟ್ಟುಕೋ. ಕಾಯ ವಾಚ ಮನಸ ಶುದ್ಧತೆಯೇ ಶಕ್ತಿ ಸೂತ್ರದ ರಹಸ್ಯ ಆಗಿದೆ. ಶುದ್ಧ ಆಚಾರ, ಉದಾತ್ತ ವಿಚಾರ, ಇದು ಶಕ್ತಿ ಸೂತ್ರದ ನಿಯಮ. ಬಡವರಿಗಿಂತ ಶ್ರೀಮಂತರು ಹೆಚ್ಚಿನ ಕಾಮುಕ ಭಾವನೆ, ಕಲ್ಪನೆ ಉಳ್ಳವರಾಗಿರ್ತಾರೆ. ಕಾಮುಕ ಭಾವನೆ ಮತ್ತು ಕಾಮುಕ ಕಲ್ಪನೆ ಇದು ಶಾರೀರಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಅಪವಿತ್ರತೆಯನ್ನು ಉಂಟು ಮಾಡುತ್ತೆ. ಸೆಕ್ಸ್ ಥಿಂಕಿಂಗ್ ಈಸ್ ವೆರಿ ಇಂಜೂರಿಯಸ್ ಟು ಹೆಲ್ತ್. ಸತ್ಸಂಗತಿಯು ಸರ್ವಶ್ರೇಷ್ಠವಾದದ್ದು. ಸತ್ಸಂಗದಿಂದ ಶ್ರೇಷ್ಠನೂ ಸದ್ಗುಣನೂ ಆಗುತ್ತಾರೆ. ಸತ್ಸಂಗದಿಂದ ಸ್ವರ್ಗ ಸೇರ್ತಾರೆ. ನೀಚ ಸಂಘದಿಂದ ನರಕ ಜೀವನ ಅನುಭವಿಸ್ತಾರೆ. ನೀಚ ಸಂಘದಿಂದ ನೀಚನೂ ದುರ್ಗುಣಿಯೂ ಆಗ್ತಾನೆ. ದುರಾಚಾರ, ವ್ಯಭಿಚಾರ, ಕುಸಂಗತಿ ಇವೆಲ್ಲ ಕೆಟ್ಟ ಜನಗಳ ಸಹವಾಸದಿಂದ, ನೀಚ ಸಂಘದಿಂದ ಬರುತ್ತವೆ. ಶಕ್ತಿ ಇರೋರೆಲ್ಲ ಒಂದು ಗುಂಪಾಗ್ತಾರೆ. ಶಕ್ತಿ ಇಲ್ಲದೆ ಇರೋರೆಲ್ಲ ಒಂದು ಗುಂಪಾಗ್ತಾರೆ. ನ್ಯಾಚುರಲ್ಲಾಗಿ ಆಗ್ತಾರೆ. ಶಕ್ತಿ ಇರೋರು ಶಕ್ತಿ ಇಲ್ಲದೆ ಇರೋರ ಗುಂಪಿನಲ್ಲಿ ಹೋಗಬಾರ್ದು. ಶಕ್ತಿ ಇಲ್ಲದೆ ಇರೋರು ಶಕ್ತಿವಂತರ ಗುಂಪಿನಲ್ಲಿ ಹೋಗಬಾರ್ದು. ಕಿವಿಗಳು ಸದಾ ಸದ್ವಚನವನ್ನು ಕೇಳಬೇಕು. ಶಕ್ತಿ ಸೂತ್ರ ಒಂದು ಪವಿತ್ರವಾದ ಜ್ಞಾನ. ಬುದ್ಧಿಯು ಮಾಲಿನ್ಯರಹಿತವನ್ನಾಗಿ ಮಾಡುತ್ತದೆ ಶಕ್ತಿ ಸೂತ್ರ. ಶಕ್ತಿ ಸೂತ್ರ ಅದು ಒಂದು ವೇದವಿದ್ಯೆ, ಆತ್ಮವಿದ್ಯೆ, ಆತ್ಮಜ್ಞಾನ. ಆತ್ಮವಿದ್ಯೆ ಅಭ್ಯಾಸ ಮಾಡಿ ಆತ್ಮಜ್ಞಾನಿಯಾಗಿರಿ. ಸ್ತ್ರೀಯರ ಸ್ಮರಣೆ, ಸ್ತ್ರೀಯರ ಕೀರ್ತನೆ, ಶ್ರವಣ, ಪ್ರೇಕ್ಷಣೆ, ಸ್ತ್ರೀಯರ ತಿರಗುವ್ಯ ಭಾಷಣ, ಸಂಕಲ್ಪ ಇವನ್ನೆಲ್ಲ ತ್ಯಜಿಸ್ರಿ. ಹಸ್ತಮೈಥುನವನ್ನು ತ್ಯಜಿಸ್ರಿ. ಅಧರ್ಮದಿಂದ ಶಕ್ತಿ ನಾಶ ಆಗುತ್ತೆ. ಧರ್ಮದಿಂದ ಶಕ್ತಿ ಉಳಿಯುತ್ತೆ. ಶಕ್ತಿವಂತರು ಧರ್ಮ ಸ್ಥಾಪನೆ ಮಾಡ್ತಾರೆ. ಶಕ್ತಿ ನಾಶ ಮಾಡಿಕೊಂಡಿರೋರು ಅಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಕಾಮ ಉತ್ತೇಜಕ ಪದಾರ್ಥಗಳನ್ನು ಎಂದೂ ಸೇವಿಸಬೇಡಿ. ನಿಮ್ಮ ಇಂದ್ರಿಯಗಳನ್ನು ಸ್ಪರ್ಶ ಮಾಡಬೇಡಿ. ಯಾವಾಗಲೂ ಗುರುವಿನ ಅಧೀನದಲ್ಲಿರಬೇಕು ಮತ್ತು ಗುರು ಹೇಳದಂತೆಯೇ ಕೇಳಬೇಕು. ಸಂಕಲ್ಪ ಶಕ್ತಿ ಮನಸ್ಸಿನಂತೆ ಮಹಾದೇವ, ಭಾವನೆಯಲ್ಲಿ ಈಶ್ವರ. ಸದಾ ಮನಸ್ಸಿನ ವಿರುದ್ಧವಾಗಿ ನಡೆಯಿರಿ. ಆ್ಯಸ್ ಯು ಥಿಂಕ್ ಸೋ ಯು ಬಿಕಮ್. ಪಾಪದ ವಿಚಾರದಿಂದ ಪಾಪಿಗಳಾಗುತ್ತಾರೆ. ನೀಚ ವಿಚಾರದಿಂದ ನೀಚರಾಗುತ್ತಾರೆ. ಸಿಟ್ಟಿನ ವಿಚಾರದಿಂದ ಕೋಪಿಷ್ಠರಾಗುತ್ತಾರೆ. ವ್ಯಭಿಚಾರದ ವಿಚಾರದಿಂದ ವ್ಯಭಿಚಾರಿಗಳಾಗುತ್ತಾರೆ. ಕಾಮ ವಿಚಾರದಿಂದ ಕಾಮುಕರಾಗುತ್ತಾರೆ. ಲೋಭದ ವಿಚಾರದಿಂದ ಲೋಭಿಗಳಾಗುತ್ತಾರೆ. ತ್ಯಾಗದ ವಿಚಾರದಿಂದ ತ್ಯಾಗಿಗಳಾಗುತ್ತಾರೆ. ಪವಿತ್ರವಾದ ವಿಚಾರಗಳಿಂದ ಪವಿತ್ರರಾಗುತ್ತಾರೆ. ಒಳ್ಳೆಯ ಮನಸ್ಸಿನಲ್ಲಿ ದೈವಗುಣಗಳು ಇರ್ತವೆ. ಒಳ್ಳೆಯ ಮನಸ್ಸಿನಲ್ಲಿ ಈಶ್ವರ ವಾಸ ಮಾಡ್ತಾನೆ. ಒಳ್ಳೆಯ ಮನಸ್ಸಿನಲ್ಲಿ ದೇವರಿರ್ತಾನೆ. ಕೆಟ್ಟ ಮನಸ್ಸಿನಲ್ಲಿ ಭೂತ ಇರುತ್ತೆ. ನಾವೆಲ್ಲರೂ ಕಲ್ಪವೃಕ್ಷದ ತಳದಲ್ಲಿ ಬದುಕುತ್ತಿದ್ದೇವೆ ಅಂದುಕೊಂಡಿದ್ದೆಲ್ಲ ಆಗುತ್ತದೆ. ಈ ಆಕಾಶನೇ ಒಂದು ಕಲ್ಪವೃಕ್ಷ. ನಾವು ಅದ್ರ ಕೆಳಗಡೆ ಇದ್ದೀವಿ. ನಾವೇನು ಅನ್ಕೊಂತೀವೋ ಅದೇ ಆಗುತ್ತೆ. ಚಿತ್ತಶುದ್ಧಿ ಬಹಳ ಮುಖ್ಯ. ಮನುಷ್ಯನಿಗೆ ಚಿತ್ತಶುದ್ಧಿ ಬಹಳ ಅವಶ್ಯಕ. ಧ್ವನಿಯಂತೆ ಪ್ರತಿಧ್ವನಿ, ಇದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಆಯಿತಾ? ಶಕ್ತಿ ನಾಶ ಮಾಡಿಕೊಂಡಿರೋರು ಜನರ ಕೋಪಕ್ಕೆ ಬಲಿಯಾಗ್ತಾರೆ.
ಯಾರು ಶಕ್ತಿ ಸಂಪಾದನೆ ಮಾಡಿರ್ತಾರೆ ಅವರು ಜನರ ಕೃಪೆಗೆ, ಅವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಒಂದೇ ಒಂದು ಕಾರ್ಯದಿಂದ ಇಡೀ ಜಗತ್ತನ್ನು ವಶ ಮಾಡಿಕೊಳ್ಳುವ ಇಚ್ಛೆ ನಿನಗಿದ್ದರೆ ಶಕ್ತಿ ಸಂಪಾದನೆ ಮಾಡು. ಶಕ್ತಿ ಸೂತ್ರವನ್ನು ಪಾಲನೆ ಮಾಡು. ಇಂದ್ರಿಯಗಳನ್ನು ನಿಗ್ರಹಿಸು. ಮನವನ್ನು ಯಾವಾಗಲೂ ಶಾಂತಿಯಾಗಿ ಇಟ್ಕೋ. ದೇಹ ಮತ್ತು ಮನಸ್ಸು ಮಲಿನ ಮಾಡಬೇಡ. ಇಂದ್ರಿಯ ನಿಗ್ರಹ ಮಾಡುವ ಜ್ಞಾನ ವಿಜ್ಞಾನಗಳನ್ನು ಸಂಪಾದಿಸು. ಶಕ್ತಿಯು ಶರೀರದ ತುಂಬ ವ್ಯಾಪಿಸಿರುತ್ತೆ. ಶಕ್ತಿಯು ರಕ್ತದಲ್ಲಿರುತ್ತೆ. ಶಕ್ತಿಯು ದೇಹದ ಸಾರಾಂಶವಾಗಿದೆ. ಮನಸ್ಸಿಗೆ ದಾಸನಾದವನು ಇಡೀ ಜಗತ್ತಿಗೆ ದಾಸನಾಗುತ್ತಾನೆ. ಮನಸ್ಸಿಗೆ ಒಡೆಯನಾದವನು ಇಡೀ ಜಗತ್ತಿಗೆ ಒಡೆಯನಾಗುತ್ತಾನೆ. ಮನೋನಿಗ್ರಹವೇ ನಿಜವಾದ ತಪಸ್ಸು. ಮನವನ್ನು ಯಾವಾಗಲೂ ಸದಾ ಸ್ವಾಧೀನದಲ್ಲಿಟ್ಟುಕೊಳ್ಳಿ. ಮನ ಅಂದರೆ ಇಂದ್ರಿಯಗಳು. ಸದಾ ಮನಸ್ಸಿನ ವಿರುದ್ಧವಾಗಿ ನಡೀರಿ.